ಬನ್ನಿ ಸ್ನೇಹಿತರೆ, ಇವತ್ತಿನ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ನೋಡಿ. ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ, ಸ್ವಾತಂತ್ರ್ಯ ಕೊಡೋದು ಬೇಡ, ಇವಾಗ ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ಹೇಳ್ತಾರೆ. ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂದರೆ ಏನೇನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಬಿಟ್ಟು ಮಾತಾಡ್ತೀವಿ ನೋಡಿ. ಇವಾಗ ಕರ್ನಾಟಕದಲ್ಲಿ ರೂಲ್ ಮಾಡ್ತಿರೋದು ಕಾಂಗ್ರೆಸ್ ಐ ಪಕ್ಷ. ಕಾಂಗ್ರೆಸ್ ಐ ಅಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ಅಂತ ಹೇಳ್ಕೊಂಡು ಬಂದು ಇದು ಮಾಡಿದ್ರು. ಅವರು ಪ್ರಾಮಾಣಿಕರಂತೆ ಅಂತ ಹೇಳ್ತಿದ್ರು, ಆದರೆ ಪ್ರಾಮಾಣಿಕರು ನಾವು ಅಂದ್ಕೊಂಡಷ್ಟಲ್ಲ. ಮತ್ತು ಚಾಣಾಕ್ಷ ಅಂತ ಹೇಳ್ತಿದ್ರು, ನಾವು ಅಂದ್ಕೊಂಡಷ್ಟು ಚಾಣಾಕ್ಷ ಅಲ್ಲ. ಮತ್ತು ಶುದ್ಧ ರಾಜಕಾರಣಿ ಅಂತ ಹೇಳ್ತಿದ್ರು. ಡರ್ಟಿ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಇವ್ರದ್ದು ಸಹ ಭಾಗ ಇದೆ ಅದರಲ್ಲಿ ಅಂತ ಹೇಳ್ಬೋದು. ಹೀಗೆ ಎಲ್ಲ ಅಂಶಗಳಲ್ಲೂ ಫೇಲ್ ಆಗ್ತಾಯಿದ್ದಾರೆ. ಈ ಫೇಲ್ ಆಗ್ತಿರೋದಕ್ಕೆ ಉದಾಹರಣೆಗಳನ್ನ ಕೊಡಬೇಕು, ಸುಮ್ಮನೆ ಕೊಟ್ಟು ಮಾತಾಡಿದ್ರೆ ಆಗೋದಿಲ್ಲ. ಇದರಿಂದ ನೋಡಿ ಏನಾಗುತ್ತೆ ಅಂದರೆ ಮೂಢನಂಬಿಕೆಗಳನ್ನ ನಂಬೋದಿಲ್ಲ ಸಿದ್ದರಾಮಯ್ಯನವರು. ಭಾಳ ಪ್ರಾಕ್ಟಿಕಲ್ ಮನುಷ್ಯ ಅಂತ ಮಾಡಿದ್ರು. ಅವರು ಅನೇಕ ಸ್ಲೀಪಿಗಳನ್ನ ಅನೌನ್ಸ್ ಮಾಡಿದ್ರು, ಪುಕ್ಸಟ್ಟೆ ಭಾಗ್ಯಗಳನ್ನ ಅನೌನ್ಸ್ ಮಾಡಿ ಬಿ ಜೆ ಪಿಯಿಂದ ಅಧಿಕಾರ ಕಾಂಗ್ರೆಸ್ಸಿಗೆ ಹೋಯಿತು. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆದರೆ ಮೂಢನಂಬಿಕೆಗಳನ್ನ ನಂಬೋದಿಲ್ಲ. ಏನೋ ಮೂಢನಂಬಿಕೆ ನಂಬಲ್ಲ ಅಂತಾರೆ. ನಿಮ್ಮ ಮೂಢನಂಬಿಕೆ ನಮ್ಮ ನಂಬಿಕೆ, ನಮ್ಮ ಮೂಢನಂಬಿಕೆ ನಿಮಗೆ ನಂಬಿಕೆ ಆಗ್ಬೋದು. ಅದು ಭಾಳ ಡಿಸ್ಪ್ಯೂಟ್. ಡೆಮಾಕ್ರಸಿ ಒಳಗೆ ಯಾವುದು ಸರಿ ಯಾವುದು ಇದು ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕೋರ್ಟು ಸಹ ತೀರ್ಮಾನ ಮಾಡೋಕ್ಕಾಗಲ್ಲ. ಏನೋ ರಾಜಕೀಯವಾಗಿ ಮಾತಾಡ್ತಾರೆ, ಅದನ್ನು ಒಂದು ಸ್ವಲ್ಪ ನಂಬಲಿಲ್ಲ ಅಂತಂದರೂ ಸೈಡ್ ಮಾರ್ಜಿನಲ್ಲಿ ಇಟ್ಟಿರ್ಬೋದು. ಅಂಥ ಒಂದು ಉದಾಹರಣೆ ಕೊಟ್ಟು ಮಾತಾಡ್ತೀನಿ ಬನ್ನಿ. ಚಾಮರಾಜನಗರ ಅಂತಿದೆ, ಮೈಸೂರಿನ ಕರ್ನಾಟಕದ ದಕ್ಷಿಣದ ತುದಿಯಿಂದ ಇರ್ತಕ್ಕಂಥ ಗಡಿನಾಡು ಜಿಲ್ಲೆ ಚಾಮರಾಜನಗರ ಅಂತ, ಭಾಳ ಹಿಂದುಳಿದ ಜಿಲ್ಲೆ. ಚಾಮರಾಜನಗರಕ್ಕೆ ಯಾರಾದರೂ ವಿಸಿಟ್ ಕೊಟ್ಟುಬಿಟ್ರೆ ಮುಖ್ಯಮಂತ್ರಿ ಸ್ಥಾನ ಕಳ್ಕೊತಾರೆ ಅಂತ. ಈ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರವ್ರು ಯಾರು ಅನ್ನೋದ್ರ ಬಗ್ಗೆ ನೋಡಬೇಕಾಗತ್ತೆ. ಬನ್ನಿ, ನಿಜಲಿಂಗಪ್ಪನೂ ಹೋಗಿದ್ದರಂತೆ ಚಾಮರಾಜನಗರಕ್ಕೆ. ನಿಜಲಿಂಗಪ್ಪ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರಂತೆ. ರಾಮಕೃಷ್ಣ ಹೆಗಡೆ ಹೋಗಿದ್ದರಂತೆ, ರಾಮಕೃಷ್ಣ ಹೆಗಡೆ ಕಳ್ಕೊಂಡ್ರಂತೆ. ವೀರೇಂದ್ರ ಪಟೇಲ್ ಹೋಗಿದ್ದರಂತೆ, ವೀರೇಂದ್ರ ಪಟೇಲ್ ಕಳ್ಕೊಂಡ್ರಂತೆ. ಬಂಗಾರಪ್ಪ ಹೋಗಿದ್ದರಂತೆ, ಬಂಗಾರಪ್ಪನ ಅಧಿಕಾರ ಕಳ್ಕೊಂಡ್ರಂತೆ. ಈಗೇನಾಗಿದೆ, ಸಿದ್ದರಾಮಯ್ಯನವರು ಇದೆಲ್ಲ ಮೂಢನಂಬಿಕೆ, ನಾನು ಹೋಗ್ತೀನಿ ಅಂತಂದು ಹೋಗ್ತಿದ್ದಾರೆ. ಓಕೆ, ಮೂಢನಂಬಿಕೆ ಅನ್ನೋದು ಇಟ್ಕೊಂಡು ಏನಾಗುತ್ತೆ, ಇವ್ರು ಹೋದರೆ ನಾನು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ನಡೆಸೋನು, ನಾನು ಭಾಳ ಜನಪ್ರಿಯ ನಾಯಕ, ಜನಪ್ರಿಯ ಮುಖ್ಯಮಂತ್ರಿ ಅಂತ ಅವ್ರ ಬೆನ್ನು ಅವರೇ ತಟ್ಕೊತಾರೆ. ಈ ಡೆಮಾಕ್ರಸಿನಲ್ಲಿ ನೋಡಿದ್ದೀವಿ ನಾವು, ಒಂದು ವರ್ಷದಲ್ಲಿ ಅವ್ರ ಬೆನ್ನು ಅವರೇ ತಟ್ಕೊತಿದ್ದಾರೆ. ಹೀಗೆ ಬೆನ್ನು ತಡ್ಕೊಂಡು ಸ್ವಯಂ ಘೋಷಿತ ಜನಪ್ರಿಯ ಮುಖ್ಯಮಂತ್ರಿಯವರು ಇವರೇನು ಮಾಡಿದ್ದಾರೆ, ಮೊನ್ನೆ ಚಾಮರಾಜನಗರಕ್ಕೆ ಹೋಗಿದ್ದಾರೆ. ಚಾಮರಾಜನಗರಕ್ಕೆ ಹೋದರೆ ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡ್ತಾರೆ. ಜನಸ್ಪಂದನ ಕಾರ್ಯಕ್ರಮ ಅಂತಂದರೆ ಜನಗಳಿಂದ ಅರ್ಜಿಗಳನ್ನ ಸ್ವೀಕರಿಸ್ತಾರೆ. ನಿಮ್ಮ ಸಮಸ್ಯೆ ಏನು, ಕುಂದುಕೊರತೆ ಏನು, ಅದೇನು ಇದೇನು ಅಂತ ಎಲ್ಲ ತಮ್ಮದು ಕುಂದುಕೊರತೆಗಳನ್ನ ಸ್ವೀಕರಿಸ್ತಾರೆ. ಎಲ್ಲ ಜನಗಳೇನು ಮಾಡ್ತಾರೆ, ಅಪ್ಲಿಕೇಶನ್ಗಳನ್ನ ಬರೆದು ಅದಕ್ಕೆ ಸೂಕ್ತವಾದ ಎಲ್ಲೆಲ್ಲಿ ದಾಖಲೆಗಳನ್ನ ಕೊಡಬೇಕು ಕೊಟ್ಬಿಟ್ಟು ಅದನ್ನು ಮುಖ್ಯಮಂತ್ರಿ ಕೈ ಕೊಡ್ತಾರೆ. ನಮ್ಮ ಸಮಸ್ಯೆ ಸಾಲ್ವ್ ಆಗಿ ಹೋಗ್ಬಿಡುತ್ತೆ, ನಾವು ಸ್ವರ್ಗದಲ್ಲಿ ಬದುಕ್ತೀವಿ, ಕಾಂಗ್ರೆಸ್ ಭಾಳ ಒಳ್ಳೆಯದು ಅಂತಂದ್ಬಿಟ್ಟು. ಏನಾಗಿದೆ, ಈ ಥರ ಜನಸ್ಪಂದನ ಕಾರ್ಯಕ್ರಮ ನಡೆದು ಏನಾಗಿದೆ, ಕಾಂಗ್ರೆಸ್ಸಿನ ಸರ್ಕಾರ ಅಲ್ಲಿ ಹೋಗಿದ್ದಾಗ ಏನಾಗಿದೆ, ಸಾವಿರಾರು ಜನ ರೈತರು ಅನೇಕ ಸಮಸ್ಯೆಗಳನ್ನ ಒಳಗೊಂಡಂತೆ ಅನೇಕ ಅರ್ಜಿಗಳನ್ನ ಅಹವಾಲುಗಳನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಕೊಟ್ಟಿದ್ದಾರೆ. ಈ ಥರ ಕೊಟ್ಟಿದ್ದೇನಾಗಿದೆ, ಮುಖ್ಯಮಂತ್ರಿ ಸರ್ಕಾರ ಸಚಿವರು ಬಂದುಬಿಟ್ರು, ಚಾಮರಾಜ ಪ್ರವಾಸ ಮುಗಿಸ್ಕೊಂಡು ಬಂದುಬಿಟ್ರು. ಅದು ದಿನಗಟ್ಟಲೆ ಕಳೆದೋಯ್ತು, ತಿಂಗಳು ಕಳೆದೋಗ್ತಾ ಬಂತು. ಈಗೇನಾಗಿದೆ, ಇವ್ರು ಕೊಟ್ಟಿದ್ದ ಅರ್ಜಿಗಳು ಕಸು ತೊಟ್ಟಿನಲ್ಲಿ ಮೋರಿನಲ್ಲಿ ಬಿದ್ದಿದ್ದಾವಂತೆ. ಏನಾಗುತ್ತೆ ಅಂದರೆ ಈ ಕಾಂಗ್ರೆಸ್ನವ್ರು ಇಷ್ಟೇ ಏನು ಅಂತಂದರೆ ಆ ಚಂದ್ರನ ತೋರಿಸ್ಬಿಡ್ತಾರೆ, ಅಲ್ಲಿ ಮನೆ ಕಟ್ಸ್ಕೊಡ್ತೀವಿ ನಿಮಗೆ ಅಂತಾರೆ. ಹೀಗೆ ಮಾಡಿ ಏನಾಯಿತು, 69ನೇ ಇಸ್ವಿನಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು. ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಅವಾಗ ಕಾಂಗ್ರೆಸ್ ಓಲ್ಡ್ ಕಾಂಗ್ರೆಸ್ ರೂಲಿಂಗ್ ಅಂತ ಬರುತ್ತೆ. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದಾಗ ಅದೇನಾಗುತ್ತೆ, ಏನಾದ್ರು ಕ್ರಾಂತಿಕಾರಿ ಹೆಜ್ಜೆ ತಗೋಬೇಕು, ಅವ್ರಿಗೆ ಕನಸಲ್ಲಿ ಬಿದ್ದುಬಿಡುತ್ತೆ ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಬೇಕು ಅಂತ. ಬ್ಯಾಂಕು ನೋಡಿ, ಹಣಕಾಸಿನ ವ್ಯವಸ್ಥೆ ಪ್ರೈವೇಟ್ ಹ್ಯಾಂಡಲ್ಲಿ ಇರುತ್ತೆ. ಪ್ರೈವೇಟ್ ಹ್ಯಾಂಡಲ್ಲಿ ಇರೋವ್ರಿಗೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಿರಲಿಲ್ಲ. ಇದು ವಾಸ್ತವಿಕ ಸಂಗತಿ. ಏನಾಗುತ್ತೆ, 69ರಲ್ಲಿ ಅನೇಕ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತಾರೆ. ನಮ್ಮಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಆಗಿದ್ದು ಕೆನರಾ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಇವೆಲ್ಲ ನ್ಯಾಷನಲೈಸ್ ಬ್ಯಾಂಕ್ ಆಗ್ಬಿಡುತ್ತೆ. ನ್ಯಾಷನಲೈಸ್ ಬ್ಯಾಂಕ್ ಆದಾಗ ಅಧಿಕಾರ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೈಗೆ ಹೋಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಕೈಗೆ ಹೋದರೆ ನೋಡಿ, ಅದು ಯಾರೋ ಧರ್ಮ ತೇಜ ಅಂತ ಯಾರೋ ಇದ್ದರು. ಆವಾಗ ಇಂದಿರಾ ಗಾಂಧಿಯವರು
ಬರೀ ಮಾತಾಡ್ಬಿಟ್ಟು ಅದೆಷ್ಟೋ ಕೋಟಿ ಕೊಟ್ರಂತೆ ಅಂತ ಇದು ಒಂದು ದೊಡ್ಡ ಇದು ನಡೀತು. ಅದೇನಾಯಿತು, ತನಿಖೆ ನಡೀತಾ ಇರಬೇಕಾದ್ರೆ ಅವನು ಯಾರೋ ಹಡಗಿನ ವ್ಯಾಪಾರಿ ಅಂತೆ, ತುಂಬ ದೊಡ್ಡ ಶ್ರೀಮಂತ ಅಂತೆ. ಅದಿನ್ನೇನು ಇಂದಿರಾ ಗಾಂಧಿ ಅಥವಾ ಕಾಂಗ್ರೆಸ್ ಗೌರ್ಮೆಂಟ್ ಸಿಗಾಕೊಳ್ಳುತ್ತೆ ಅನ್ನೋ ಪರಿಸ್ಥಿತಿ ಬಂದಾಗ ಸತ್ತೋಗ್ಬಿಟ್ಟ ಅವನು ಸತ್ತೋದ್ನೋ ಸಾಯಿಸೋದು ಭಾಳ ದೊಡ್ಡ ಇದು. ಏನಾಗುತ್ತೆ, ಹೀಗೆ ಅನೇಕ ಹಗರಣಗಳ ಸ್ಟೇಟ್ ಗೌರ್ಮೆಂಟಲ್ಲೂ ಕಾಂಗ್ರೆಸ್ ಸೆಂಟ್ರಲ್ ಗೌರ್ಮೆಂಟಲ್ಲೂ ಕಾಂಗ್ರೆಸ್ ಇದ್ದಾಗ ಇವ್ರು ಮಾಡಿದ ಮೋಸನ ಅವ್ರು ಮುಚ್ಚಾಕೋರು, ಅವ್ರು ಮಾಡಿದ ಮೋಸನ ಇವ್ರು ಮುಚ್ಚಾಕೋರು. ಹೀಗಾಗಿ ಏನಾಗಿದೆ, ಇವತ್ತು ಸಹ ಒಂದು ಪ್ರತೀತಿ, ಯಾರು ಸೋಷಿಯಲ್ ಮೀಡಿಯಾ ನೋಡ್ತಾರೆ, ಯಾರು ನ್ಯೂಸ್ ಪೇಪರ್ ನೋಡ್ತಾರೆ, ಯಾರು ಟಿ ವಿಗಳು ನೋಡ್ತಾರೆ. ಇವಾಗಲೂ ಒಂದು ಮುಖ್ಯವಾದ ಒಂದು ವಿಷಯ ಇದೆ. ಏನು ಅಂದರೆ ರಿಮೋಟ್ ಕಂಟ್ರೋಲ್ಗೆ ATM ಆಗಿದೆಯಂತೆ ಕರ್ನಾಟಕ ಅಂತ ಅಂದ್ಬಿಟ್ಟು. ಆ ಕರ್ನಾಟಕ ATM ಆಗಿರೋದು ಏನು ಅಂತಂದರೆ ವಾಲ್ಮೀಕಿ ಮತ್ತು 187 ಕೋಟಿ ರೂಪಾಯಿ. ಇದು ಸಪ್ರೇಟ್ ಎಪಿಸೋಡ್ ಮಾಡ್ತೀವಿ, ಅದ್ರದ್ದು ಉದಾಹರಣೆ ಆಮೇಲೆ ಮಾತಾಡ್ತೀನಿ. ಏನು ಉದಾಹರಣೆಗೋಸ್ಕರ ಹೇಳ್ತಾ ಇದ್ದೆ, 187 ಕೋಟಿ ರೂಪಾಯಿ ಬರೀ ಬಾಯಿ ಮಾತಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ಯಾರು ಬಾಯಿ ಮಾತು ಕೊಟ್ಟಿರ್ಬೋದು, ಯಾರು ಬಾಯಿ ಮಾತು ಕೊಟ್ಟರೆ ಬ್ಯಾಂಕ್ನವ್ರು ಟ್ರಾನ್ಸ್ಫರ್ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಅತ್ಯಂತ ಪ್ರಮುಖವಾದ ವ್ಯಕ್ತಿ ಸ್ಟೇಟ್ ಅಂತಂದರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅಥವಾ ಸರ್ಕಾರ. ಬರೀ ಮಂತ್ರಿಗೆ ಇದಿರಲ್ಲ. ಬನ್ನಿ ಇದ್ರ ಬಗ್ಗೆ ಡೀಟೇಲಾಗಿ ಬೇರೆ ಇದನ್ನು ಮಾತಾಡ್ತೀವಿ. ಇಷ್ಟೆಲ್ಲ ಇದು ಮಾಡ್ತಿರ್ಬೇಕು, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿರ್ಬೇಕು. ಅದೇನಾಗುತ್ತೆ, ಚಾಮರಾಜನಗರದಲ್ಲಿ ನೋಡಿ ಸಾವಿರಾರು ಅರ್ಜಿಗಳಿತ್ತಂತೆ. ಅದೆಲ್ಲ ಪಾಪ ಗಂಟೆಗಟ್ಟಲೆ ಕ್ಯೂ ನಿಂತ್ಕೊಂಡು ಇವರು ಶೋ ಮಾಡಿದ್ರು. ಟಿ ವಿನಲ್ಲಿ ಬೆಲ್ಲ ಪ್ರಚಾರ ಬರುತ್ತೆ, ಪಿದಿಲ್ ಬರುತ್ತೆ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ 1+1 ಪಾಯಿಂಟ್ ಸ್ಕೋರ್ ಮಾಡುತ್ತೆ. ಆ ಸ್ಕೋರ್ ಮಾಡೋದಕ್ಕೋಸ್ಕರ ಏನು ಮಾಡೋದು, ಅರ್ಜಿಗಳನ್ನ ತೊಗೊಂಡ್ರು, ಬ್ಯಾಗಲ್ಲಿ ಇಟ್ಕೊಂಡ್ರು, IAS ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿದ್ರು, ಅವ್ರ ಕೈನಲ್ಲಿ ಕೊಟ್ಟರು, ಎಲ್ಲ ದೊಡ್ಡ ಪ್ರಚಾರ ಆಗಿರ್ತದೆ. ಈಗೇನಾಗಿದೆ, ಅರ್ಜಿಗಳೆಲ್ಲ ಮೋರಿನಲ್ಲಿ ಸಿಗ್ತಾ ಇದೆಯಂತೆ, ಕಸದ ತೊಟ್ಟಿನಲ್ಲಿ ಸಿಗ್ತಾ ಇದೆಯಂತೆ. ಟಿ ವಿನಲ್ಲಿ ಪೇಪರಲ್ಲಿ ದೊಡ್ಡ ನ್ಯೂಸ್ ಆಗ್ತಾಯಿದೆ. ಇದು 2-3 ದಿವಸದಿಂದ ಇಂಥ ಪ್ರಚಾರ ಗಿಮಿಕ್ಗಳು ಮಾಡಿ ಕಾಂಗ್ರೆಸ್ನವರು ಮೂಗಿಗೆ ತುಪ್ಪ ಹಚ್ಚೋದು ಅಂತಾರೆ ನೋಡಿ. ಆ ಥರದ್ದು ಹೊಸ ಆಟಗಳನ್ನ ಇಟ್ಕೊಂಡು ಹೊಸ ಇವುಗಳನ್ನ ಮಾಡ್ಕೊಂಡು ತುಪ್ಪ ಹಚ್ತಾರೆ. ಈ ತುಪ್ಪ ಹಚ್ಚೋ ಇವಕ್ಕೆಲ್ಲ ಬಲಿಯಾಗಬಾರ್ದು. ಏನು ಅಂತಂದರೆ, ನಾವು ಹಿಂದೂಗಳು ನೋಡಿ, ಜವಾಹರ್ಲಾಲ್ ನೆಹರು ಮೂಗಿಗೆ ತುಪ್ಪ ಹಚ್ಚಿದ್ರು, ಪಂಡಿತ್ ಅಂತ ಹೆಸರಿಟ್ಕೊಂಡ್ಬಿಟ್ರು. ಯಾರಿಗೂ ಗೊತ್ತಾಗಲ್ಲ, ಕಾಶ್ಮೀರಿ ಪಂಡಿತ್ ಅಂತ ಹೇಳ್ಬಿಟ್ರು. ಅದಕ್ಕೆ 35A ಸ್ಟೇಟಸ್ ಕೊಟ್ಟಿದ್ದರು. ಅದೇನು ಅಂತಾರೆ, ಒಂದು ದೇಶದಲ್ಲಿ ಒಂದು ಬಾವುಟ, ಒಂದು ಪ್ರಧಾನ, ಒಂದು ಸಂವಿಧಾನ ಇರಬೇಕಿತ್ತು. ಆದರೆ ಅಲ್ಲಿ 2 ಸಂವಿಧಾನ, 2 ಬಾವುಟ, 2 ಪ್ರಧಾನಮಂತ್ರಿ ಮಾಡಿಬಿಟ್ರು. ಒಂದೇ ದೇಶ ಅಂತ ಕರೆಸ್ಕೊಳ್ಳೋಕ್ಕೆ ಸಾಧ್ಯನಾ? ಇದು ಬಹಳ ಕಾಂಟ್ರವರ್ಷಿಯಲ್. ಅಲ್ಲಿ ಯಾರು ಹೋಗೋಕ್ಕಾಗ್ತಿಲ್ಲ ಕಾಶ್ಮೀರಕ್ಕೆ. ಅಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರು ಅಂತ ಹೇಳ್ಕೊಂಡು 1947ರಿಂದ ಹಿಡಿದು 64ವರೆಗೂ ಪ್ರಧಾನಮಂತ್ರಿ ಆಗಿಬಿಟ್ರು. ಅದಾದ ನಂತರ ಅವ್ರ ಮಗಳು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದಲು. ಅದಾದ ನಂತರ ಅವ್ರ ಮಗ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದ. ಜನಗಳು ಏನಾಯಿತು, ವಿದ್ಯಾಭ್ಯಾಸ ಕಲಿತಾ ಸ್ವಲ್ಪ ವಿದ್ಯಾಭ್ಯಾಸದ ಲೆವೆಲ್ಲು ಜನರಲಾಗಿ ಜಾಸ್ತಿ ಆಯಿತು. ಮತ್ತು ಭ್ರಷ್ಟಾಚಾರದ ಮಿತಿ ಮೀರಿ ಬೆಳೀತು. ಆ ಹಿಂಸನೂ ಕಾಂಗ್ರೆಸ್ನ ಸ್ಥಾಪನೆ ಮಾಡ್ತಾರಂತೆ 1885 ಇಸ್ವಿನಲ್ಲಿ. ಆತ ಒಂದು ಮಾತು ಹೇಳ್ತಾರೆ, ಕಾಂಗ್ರೆಸ್ನ ಸ್ಥಾಪನೆ ಮಾಡಿರೋದು ಸ್ವಾತಂತ್ರ್ಯ ಪಡೆಯೋದಕ್ಕೋಸ್ಕರ. ಸ್ವಾತಂತ್ರ್ಯ ತಗೊಂಡ ತಕ್ಷಣ ಇದನ್ನು ವಿಸರ್ಜನೆ ಮಾಡಬೇಕು ಅಂತ ಬರ್ದಿರಂತೆ. ಅದನ್ನು ನೋಡಿ ವ್ಯವಸ್ಥಿತವಾಗಿ ಮುಚ್ಚಿಟ್ಬಿಟ್ರು. ಏನಾಗುತ್ತೆ, ಕಾಂಗ್ರೆಸ್ಸು ಹೀಗೆ ಮೂಗಿಗೆ ತುಪ್ಪ ಹಚ್ಚಿ ಅದು ಕೊನೆಯೇ ಇಲ್ದಂಗೆ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯನವರು ಅದೇ ಕೆಲಸ ಮಾಡಿದ್ದಾರೆ. ಅಲ್ಲೆಲ್ಲೋ ಚಾಮರಾಜನಗರದಲ್ಲಿ ತುಂಬ ಹಿಂದುಳಿದ ಜಿಲ್ಲೆ, ಪಾಪ ಬಡವರು, ರೈತರು, ಅವರು ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಸಾವಿರಾರು ಜನ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಅರ್ಜಿಗಳನ್ನ ಕೊಟ್ಟಿದ್ದಾರೆ, ದಾಖಲೆಗಳನ್ನ ಕೊಟ್ಟಿದ್ದಾರೆ. ಟಿ ವಿನಲ್ಲಿ ಬರುತ್ತೆ, ನಮ್ಮ ಸಮಸ್ಯೆ ಸಾಲ ಹೋಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅರ್ಜಿಗಳು, ದಾಖಲೆಗಳೆಲ್ಲ ಮೋರಿಲಿ ಸಿಗ್ತಾ ಇದೆಯಂತೆ, ಕಸದ ತೊಟ್ಟಿನಲ್ಲಿ ಸಿಗ್ತಾ ಇದೆಯಂತೆ. ಇದನ್ನೇ ಸ್ವಾಮಿ ನಾವು ಹೇಳೋದು ಬನಾನಾ ರಿಪಬ್ಲಿಕ್ ಆಗ್ತಿದೆ. ಈ ಬನಾನಾ ರಿಪಬ್ಲಿಕ್ ಆಗ್ತಿದೆ ಅಂತಂದರೆ ಕಾಂಗ್ರೆಸ್ಸು ಬನಾನಾ ರಿಪಬ್ಲಿಕ್ ಮಾಡ್ತಾಯಿದೆ. ನರೇಂದ್ರ ಮೋದಿಯವರು ಈಗ ದೇಶನ ಶುದ್ಧ ಆಡಳಿತ ನೀಡ್ತಾ ಭಾಳ ಇದು ಮಾಡ್ತಾರೆ. ಇಲ್ಲಿ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡಬೇಕು. ಏನು ಅಂದರೆ ಇಡಿ ನರೇಂದ್ರ ಮೋದಿಯವ್ರ ಕೈಗೊಂಬೆ ಆಗಿದೆ ಅಂತೆ. CBI ನರೇಂದ್ರ ಮೋದಿಯವ್ರ ಪೊಲೀಸ್ ನರೇಂದ್ರ ಮೋದಿಯವ್ರ ಕೈಗೊಂಬೆ ಆಗಿದೆ ಅಂತ ಹೇಳ್ತಾರೆ. ಹಾಗಾದರೆ 65 ವರ್ಷ ಕಾಂಗ್ರೆಸ್ ರೂಲ್ ಮಾಡ್ತಲ್ಲ, ಇವರೆಲ್ಲ ಕಾಂಗ್ರೆಸ್ ಕೈಗೊಂಬೆ ಆಗಿರಲಿಲ್ವಾ? ಏನು ಅಂದರೆ 122 ಸಾರಿ ಸಂವಿಧಾನವನ್ನು ಬದಲಾವಣೆ ಮಾಡಿದ್ರು. ಅನೇಕ ರಾಜ್ಯ ಸರ್ಕಾರ ಚುನಾಯಿತ ಸರ್ಕಾರಗಳನ್ನ ವಜಾ ಮಾಡಿದ್ರು. ಆವಾಗೆಲ್ಲ ಕೈಗೊಂಬೆ ಆಗಿರಲಿಲ್ವಾ ಸಂವಿಧಾನ ಇವ್ರದ್ದು? ಇದೆಲ್ಲ ಯೋಚನೆ ಮಾಡಿದಾಗ ಕಾಂಗ್ರೆಸ್ಸಿನ ದುಷ್ಟ ರಾಜಕಾರಣ ಎಲ್ಲಿಂದ ಶುರುವಾಗುತ್ತೆ, ಮೂಗು ತುಪ್ಪ ಹಚ್ಚುತ್ತೆ. ಹಿಂದೂಗಳನ್ನ ನಂಬ್ತೀವಿ ನಾವು, ಅಮಾಯಕರು, ಅನಕ್ಷರಸ್ಥರು ಇವತ್ತು ಜಾಸ್ತಿ ಇದ್ವಿ.
ಬನ್ನಿ ಈ ಥರ ನಂಬಾರ್ದು, ದೇಶ ಪ್ರೇಮನ ಬೆಳೆಸಬೇಕು, ನಮಗೇನು ಫ್ರೀ ಕೊಡ್ತಾರೆ ನಾವು ಸ್ವಾವಲಂಬಿಗಳಾಗಬೇಕು, ಸ್ವಾಭಿಮಾನಿಗಳಾಗಬೇಕು, ಕಷ್ಟಪಟ್ಟು ದುಡಿದ್ರೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದ್ದಾರೆ. ಅದನ್ನೇ ಮುಂದುವರಿಸ್ಕೊಂಡು ನಾವೇನು ಮಾಡಿದ್ದೀವಿ, ಕರ್ನಾಟಕದಲ್ಲಿ ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ಇರ್ತಕ್ಕಂಥ ಜನ ಜಾಸ್ತಿ ಇರೋದ್ರಿಂದ ಇವಾಗ ಲೋಕಸಭೆ ಎಲೆಕ್ಷನ್ನಲ್ಲಿ BJP ಮತ್ತು NDAನ ಅಧಿಕಾರದ ಕೂರಿಸ್ಯಾರೆ ಮತ್ತು ಕಾಂಗ್ರೆಸ್ನ ಮೂಲೆ ಕೂರಿಸ್ಯಾರೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಇದೇ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಹೋಗ್ತಾರೆ ಅನ್ನೋ ವಿಶ್ವಾಸದೊಂದಿಗೆ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.